ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ್. ಆತ್ಮೀಯರೇ, ಧರ್ಮಸ್ಥಳದ ಬಗ್ಗೆ ಮೊದಲಿಗೆ ಬಂದ ತಕ್ಷಣ ಮಾತಾಡೋದು ಯಾಕಪ್ಪ ಅಂದರೆ ಅಲ್ಲಿಯ ಅನ್ಯಾಯಕೋರರು, ಅತ್ಯಾಚಾರಿಗಳು, ಕೊಲೆಗಡಕರು ಯಾರು ಇವತ್ತು ಜನಕ್ಕೆ ಗೊತ್ತಾಗಬೇಕಾಗ್ಯದ. ಬರೀ ಸಂಶಯ ಆಗ್ಯದ. ಪಾಪ ಹೆಗ್ಗಡೆ ಅವ್ರ ಹೆಸರು ಕೆಡಿಸೋದು ಬೇಡ ಆಗ್ಯದ. ಅವ್ರಿಲ್ಲದೆ ಹೋಗಿದ್ರೆ ಮತ್ತಾರು ಮಾಡಿದ್ರೆ ಅನ್ನುವಂಥ ಪ್ರಶ್ನೆಗಳು ಅಲ್ಲಿದ್ದಾವೆ. ಅದಕ್ಕೆ ಅದು ಏನು ಅನ್ನೋದು ಹೊರಗೆ ಬರಬೇಕು. ಯಾರೋ ಇರಲೋ ಬೇಡ, ಇವರು ದೂರದಾರರು ಇರ್ಬೋದೇನೋ, ಅದನ್ನು ನಾವು ಎಸ್ ಅನ್ನುವುದು ಒಂದು ಹಂತದವರೆಗೆ. ಆದ್ರೆ ಅದು ಹೊರಗೆ ಬರಬೇಕು. ಆ ದಿಶೆಯಲ್ಲಿ ಬಹಳ ಮಹತ್ವ ದೊಡ್ಡ ಸಾಕ್ಷಿ, ದೊಡ್ಡ ಹೋರಾಟಗಾರರು ಅಲ್ಲಿ ಸೋಮನಾಥ್ ನಾಯಕರು. ಒಳಗಿದ್ದಂಥ ಮನುಷ್ಯ, ಹೋರಾಟಗಾರ. ಇಲ್ಲಿಯವರೆಗೆ ಅಲ್ಲಿಯ ಭೂಮಿಯನ್ನು ಕಳೆದುಕೊಂಡಂಥವ್ರ ಬಗ್ಗೆ ದೊಡ್ಡ ಹೊತ್ತಿಗೆಯನ್ನು ಮಾಡಿದ್ದಾರೆ. ಆ ಹೊತ್ತಿಗೆ ಧರ್ಮಸ್ಥಳದ ಹೆಗ್ಗಡೆ ಅವರು ಏನೇನು ಈ ಒಂದು ಏರಿಯಾದಲ್ಲಿ ಮಾಡಿದ್ದಾರೆ, ಒಂದು ಅವ್ಯವಹಾರ, ಅನ್ಯಾಯ, ಬಡವರ, ದುಡಿಯುವ ವರ್ಗದವರ, ದಲಿತರ ಭೂಮಿಯನ್ನು ಯಾವ ರೀತಿ ಕಬಳಿಸಿದ್ದಾರೆ. ದೊಡ್ಡ ಪುಸ್ತಕ, ಕರ್ಮಕಾಂಡ, ಹೆಗ್ಗಡೆಯವರ ಕರ್ಮಕಾಂಡ ಅಂತೇಳಿ ಮಾಡಿದ್ದಾರೆ. ಆ ಪುಸ್ತಕ ತೆಗೆದುಕೊಂಡು ಯಾಕೆ ಇಲ್ಲಿವರೆಗೆ ನಮ್ಮ ಸರ್ಕಾರ ಆಗಲಿ ಅಥವಾ ನ್ಯಾಯಾಂಗ ಆಗಲಿ ತನಿಖೆ ಮಾಡಿಸಬಾರ್ದು? ಅದು ಯಾಕೆ ತನಿಖೆ ನಡೀತಾ ಇಲ್ಲ? ಪಾಪ ಅವರೆಲ್ಲ ಕಡೆನೂ ಹೋಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ